ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಶಿವೈಕ್ಯ ಶೋಕ ಸಾಗರದಲ್ಲಿ ಮುಳುಗಿರುವ ಭಕ್ತ ಸಾಗರ, ನಾಳೆ ನಡೆಯಲಿದೆ ಅಂತ್ಯಕ್ರಿಯೆ. ನಡೆದಾಡುವ ದೇವರಾಗಿದ್ದ ಡಾ ಶಿವಕುಮಾರ ಮಹಾಸ್ವಾಮಿಗಳಿಗೆ ಭಾರತ ರತ್ನ ಪುರಸ್ಕಾರ ನೀಡುವಂತೆ ಆಗ್ರಹ. ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕದ ಕಾರ್ಯಕರ್ತರಿಂದ ರಕ್ತದಲ್ಲಿ ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ. ಕಾರ್ಮಿಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಭವಾನಿ ಸಿಂಗ್ ಠಾಕೂರ್ ಪುನರ್ ಆಯ್ಕೆ. ಪ್ರಧಾನ ಕಾರ್ಯದರ್ಶಿಯಾಗಿ ದೇವೇಂದ್ರಪ್ಪ ಅವಂಟಿ, ರಾಜ್ಯ ಕಾರ್ಯಕಾರಿ ಸದಸ್ಯರಾಗಿ ಹನುಮಂತರಾವ್ ಬೈರಾಮಡ್ಗಿ ಆಯ್ಕೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಹುದ್ದೆಗೆ ನಿನ್ನೆ ನಡೆದ ಚುನಾವಣೆ. ಆಯ್ಕೆಯಾದ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ಡಾ BR ಅಂಬೇಡ್ಕರ್, ಬಸವೇಶ್ವರರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪುತ್ಥಳಿಗೆ ಮಾಲಾರ್ಪಣೆ. ಕೋಲಿ ಸಮಾಜದ ಮುಖಂಡ ತಿಪ್ಪಣ್ಣಪ್ಪ ಕಮಕನೂರ್ ನೇತೃತ್ವದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ. ಗಾಂಜಿನಿಂದ ಡಾ SM ಪಂಡಿತ್ ರಂಗಮಂದಿರದಿಂದ ಭಾವಚಿತ್ರದ ಭವ್ಯ ಮೆರವಣಿಗೆ. ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ. ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಶಂಕರ್ ಕಟ್ಟಿ ಸಂಗಾವಿ ಸೇರಿದಂತೆ ಪ್ರಮುಖ ಮುಖಂಡರು ಭಾಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸುಜಾತ. ನಡೆದಾಡುವ ದೇವರೆಂದೇ ಹೆಸರಾಗಿದ್ದ ಶತಾಯುಷಿ ತ್ರಿವಿಧ ದಾಸೋಹಿ ತುಮಕೂರಿನ ಸಿದ್ಧಗಂಗಾ ಮಠದ ಮಠಾಧೀಶರಾಗಿದ್ದ ಡಾ ಶಿವಕುಮಾರ ಸ್ವಾಮೀಜಿಯವರು ಇಂದು ಬೆಳಗ್ಗೆ 11:44 ಶಿವೈಕ್ಯರಾದರು. ಸದ್ದು ಗದ್ದಲ ಬೆರೆದ ಸಾಧನೆಯಲ್ಲಿ ಗದ್ದುಗೆ ಏರಿದ ಕಾಯಕವೇ ಕೈಲಾಸ ಎನ್ನುವ ಮಾತು ಕೃತಿಯೋಳು ಮಾಡಿದೆ. ಕಾವಿಯುಡುಗೆಯನ್ನುಟ್ಟು ನಭವೇ ಕಿರಣ ಹಸ್ತವ ಚಾಚಿದೆ. ಎಲ್ಲ ನನ್ನವರೆನ್ನುವ ಭಾವದ ಕರುಣೆಯ ಕಣ್ತೆರೆದಿದೆ. ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಕವನದ ನುಡಿಗಳಂತೆ ನಾಡಿನ ಭಕ್ತ ಸಮೂಹದಲ್ಲಿ ನಡೆದಾಡುವ ದೇವರು ಅಭಿನವ ಬಸವಣ್ಣ ಎಂದೇ ಬಿಂಬಿತರಾಗಿದ್ದ ತ್ರಿವಿಧ ದಾಸೋಹಿ ಶತಾಯುಷಿ ಸಿದ್ಧಗಂಗಾ ಮಠಾಧೀಶರಾಗಿದ್ದ ಡಾ ಶ್ರೀ ಶಿವಕುಮಾರ ಸ್ವಾಮೀಜಿ ಇಂದು ಬೆಳಿಗ್ಗೆ ಅಪಾರ ಭಕ್ತ ಸಮೂಹವನ್ನ ಅನಾಥರನ್ನಾಗಿಸಿ ಶಿವೈಕ್ಯರಾಗಿದ್ದಾರೆ. ಲಕ್ಷಾಂತರ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಅನ್ನ, ವಸತಿ ನೀಡುವ ಮೂಲಕ ತ್ರಿವಿಧ ದಾಸೋಹಗಳೆಂದೇ ಜನಮಾನಸದಲ್ಲಿ ವಿರಾಜಮಾನರಾಗಿದ್ದ ಶ್ರೀಗಳು ಶಿವೈಕ್ಯರಾಗಿದ್ದಾರೆ ಎಂಬ ಸುದ್ದಿ ಬರ ಸಿಡಿಲಿನಂತೆ ಅಪ್ಪಳಿಸಿದೆ. ಶ್ರೀಮಠ ಮತ್ತು ಸುತ್ತಮುತ್ತ ಸೇರಿರುವ ಭಕ್ತರ ಆಕ್ರಂದನ ಮುಗಿಲು ಮುಟ್ಟುತ್ತಿದೆ. ಇತಿಹಾಸ ಪ್ರಸಿದ್ಧ ಸಿದ್ಧಗಂಗಾ ಮಠವನ್ನು 9 ದಶಕಗಳ ಕಾಲ ಮುನ್ನಡೆಸಿದ ಕೀರ್ತಿಗೆ ಪಾತ್ರರಾಗಿರುವ ಕರ್ನಾಟಕ ರತ್ನ ಇನ್ನು ನೆನಪು ಮಾತ್ರ. ಸಿದ್ಧಗಂಗಾ ಮಠದಲ್ಲಿ ನಡೆದಾಡುವ ದೇವರು ಕಲಿಯುಗದಲ್ಲಿ ನೆಲೆಸಿರುವ ಸತ್ಯ ಶಿವ ಸದ್ಗುರು. ಕಲಿಯುಗದಲ್ಲಿ ನೆಲೆಸಿರುವ ಸತ್ಯ ಶಿವ ಸದ್ಗುರು. ದಿವ್ಯ ರೂಪ ಶಿವನ ನಾಮ ಸತ್ಯ ಸಾಗರ. ನಿಮ್ಮ ಪಾದ ಸೋಕಿದೊಡನೆ ಬಾಳು ಸುಂದರ. ನಡೆದಾಡುವ ದೇವರು ಶತಾಯುಷಿಗಳು ತ್ರಿವಿಧ ದಾಸೋಹ ಮೂರ್ತಿ ಪರಮ ಪೂಜ್ಯ ಶ್ರೀ
ಶಿವಕುಮಾರ ಮಹಾಸ್ವಾಮಿಗಳು 12ನೇ ಶತಮಾನದಲ್ಲಿ ಬಸವಣ್ಣನವರು ಯಾವ ಕಾಯಕ ಒಂದು ದಾಸೋಹವನ್ನು ಮಾಡಿದರು, ಅದೇ ತತ್ವವನ್ನು ಇಂದು 21ನೇ ಶತಮಾನದ ಮಹಾಸಂತ ಸಿದ್ಧಗಂಗಾ ಶ್ರೀಗಳು ಅವರ ಕಾಯಕ ತತ್ವವನ್ನು ಮುಂದುವರಿಸಿ ಇವತ್ತು ಬಡ ಮಕ್ಕಳಿಗೆ ಅನ್ನ ಆಶಯ ಒಂದು ಜ್ಞಾನವನ್ನು ಉಚಿತವಾಗಿ ನೀಡುವ ಮುಖಾಂತರ ಇಡೀ ಭಾರತ ದೇಶವನ್ನೇ ವಿಶ್ವವೇ ಈ ಕರ್ನಾಟಕದತ್ತ ನೋಡ್ತಕ್ಕಂಥ ಒಂದು ಆಶಯವನ್ನು ಮೂಡಿಸಿದ್ರು. ಅಂಥ ಮಹಾಚೇತನ ಇವತ್ತು ನಿಮ್ಮೆಲ್ಲನೂ ಬಿಟ್ಟು ಅಗಲಿರ್ಬೋದು. ದೈಹಿಕವಾಗಿ ನಮ್ಮ ಬಿಟ್ಟು ಅಗಲಿದ್ದಾರೆ, ಆದರೆ ಮಾನಸಿಕವಾಗಿ ಅವರು ಇನ್ನೂ ಸದಾ ನಮ್ಮ ಮನದಲ್ಲಿ ಎಲ್ಲರ ಪ್ರತಿಯೊಂದು ಮನೆಯಲ್ಲಿ ಇದ್ದಾರಂತೆ ನಾವು ಹೇಳ್ಬೋದು. ಅವರ ಆಶೀರ್ವಾದದಿಂದ ಇಡೀ ಹೈದರಾಬಾದ್ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲಿಯೂ ಸಹ ಸಿದ್ಧಗಂಗಾ ಶ್ರೀಗಳ ಒಂದು ಕುಡಿಗಳನ್ನು ಬೆಳೆಸಿದ್ದೇವೆ. ಇವತ್ತು ದಿವಸ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ. ಇಂಥ ಮಹಾಸಂತರು ಮತ್ತೊಮ್ಮೆ ನಾಡಿಗೆ ಹುಟ್ಟಿ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಸ್ವಾಮೀಜಿಗಳು ಅವರಿಗೆ ತಜ್ಞ ವೈದ್ಯರು ನಿರಂತರವಾಗಿ ನೀಡಿದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ 111 ವರ್ಷಗಳ ಶತಾಯುಷಿ ಇಂದು ಬೆಳಗ್ಗೆ 11:44 ಲಿಂಗೈಕ್ಯರಾದರು ಎಂದು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಘೋಷಣೆ ಮಾಡಿದ್ದಾರೆ. ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ ಎಂಬ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿದ್ದು ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲಿನ ಭಕ್ತರು ಕಂಗಾಲಾಗಿ ಕಣ್ಣೀರ ಧಾರೆ ಹರಿಸುತ್ತಿದ್ದಾರೆ. ನಾಡಿನ ಗಣ್ಯ ಸಮೂಹವೇ ಶ್ರೀಮಠದತ್ತ ಆಗಮಿಸುತ್ತಿದೆ. ಶ್ರೀಗಳ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಲಾಗಿದೆ. ಶ್ರೀಗಳನ್ನು ಕಳೆದುಕೊಂಡ ದುಃಖದೊಂದಿಗೆ ಶ್ರೀಮಠಕ್ಕೆ ಆಗಮಿಸುತ್ತಿರುವ ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಮಾಡುತ್ತಿದ್ದಾರೆ. ಶತಾಯುಷಿಯಾಗಿದ್ದ ಶ್ರೀಗಳು ತಮ್ಮ ಅಧಿಕಾರಾವಧಿಯಲ್ಲಿ ಪವಾಡವನ್ನೇ ಸೃಷ್ಟಿಸಿದರು. ಸಹಸ್ರಾರು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿ ಬಡ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ನೀಡಿ ಅವರ ಏಳಿಗೆಗೆ ಅಪಾರವಾಗಿ ಶ್ರಮಿಸಿದ್ದಾರೆ. ಶಿಕ್ಷಣ ಮಾತ್ರವಲ್ಲದೆ ಅನ್ನ ಮತ್ತು ವಸತಿ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಇತರ ಮಠಗಳಿಗೆ ಆದರ್ಶಪ್ರಾಯವಾಗಿದ್ದಾರೆ. ಅವರನ್ನು ಅನುಕರಣೆ ಮಾಡಿದ ವಿವಿಧ ಮಠಾಧೀಶರು ಅದೇ ದಾರಿಯಲ್ಲಿ ಮುನ್ನಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಶ್ರೀಗಳಿಗೆ 111 ವರ್ಷ ವಯಸ್ಸಾಗಿದ್ದು ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರಿಗೆ ಚೆನ್ನೈ ಮತ್ತು ತುಮಕೂರಿನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದ ನಂತರ ಶ್ರೀಮಠಕ್ಕೆ ವಾಪಸ್ಸು ತರಲಾಗಿತ್ತು. ಶ್ರೀಗಳಲ್ಲಿನ ಚೇತರಿಕೆ ಕಂಡು ಭಕ್ತ ಸಮೂಹ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿತ್ತು. ನಂತರ ಅವರಿಗೆ ಸಿದ್ಧಗಂಗಾ ಮಠದ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಚಿಕಿತ್ಸೆ ಕೂಡ ನೀಡಲಾಗುತ್ತಿತ್ತು. ಆದರೆ ಇಂದು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀಗಳು ಕೊನೆಯುಸಿರೆಳೆದಿದ್ದಾರೆ. ಆರ್.ಎಚ್. ಪಾಟೀಲ್ ಅಂತೇಳಿ ನಾನು ಕೂಡ ಸಿದ್ಧಗಂಗಾ ಮಠದ ಒಂದು ಮಾಜಿ ವಿದ್ಯಾರ್ಥಿ. ನಾನು ಸುಮಾರು ಅಲ್ಲಿ 5 ವರ್ಷಗಳವರೆಗೆ ನನ್ನ ವಿದ್ಯಾಭ್ಯಾಸ ಮುಗಿಸಿ ಇವತ್ತು ನಾನು ಶಿಕ್ಷಕ ವೃತ್ತಿಯಲ್ಲಿ ಇದ್ದೇನೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಬಹುಶಃ ಭಾರತ ದೇಶದಲ್ಲೇ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ಹೊಂದಿರತಕ್ಕಂಥ ಮಠ ಯಾವುದಾದ್ರೂ ಒಂದು ವಿದ್ಯಾದಾನಕ್ಕೆ ಇದೆ ಅಂತಂದರೆ ಅದು ನಮ್ಮ ಸಿದ್ಧಗಂಗಾ ಮಠ ಇದೆ. ಪ್ರತಿನಿತ್ಯ 10,000 ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾದಾನದ ಜೊತೆಗೆ ಸಂಸ್ಕೃತ, ಇಂಗ್ಲಿಷ್ ಹಾಗೂ ಕನ್ನಡ ಮಾಧ್ಯಮಗಳಲ್ಲಿ ವಿದ್ಯಾಭ್ಯಾಸವನ್ನು ನೀಗಿಸ್ತಕ್ಕಂಥ ಒಬ್ಬ ಕಾಯಕ ಯೋಗಿ, ಕಲಿಯುಗದ 2ನೇ ಬಸವಣ್ಣ ಅಂತ ಕರೆಸಿಕೊಳ್ತಕ್ಕಂಥ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಇವತ್ತು ನಮ್ಮೊಂದಿಗೆ ಅಗಲಿ ಹೋಗಿದ್ದಾರೆ. ನಿಜವಾಗಲೂ ಅವರು ದೈಹಿಕವಾಗಿ ನಮ್ಮಿಂದ ದೂರವಾದರೂ ಸಹಿತ ಅವರು ಹಾಕಿರ್ತಕ್ಕಂಥ ಮಾರ್ಗದರ್ಶನಗಳು, ಅವರು ಹೇಳಿಕೊಟ್ಟಿರ್ತಕ್ಕಂಥ ನೀತಿ ಪಾಠಗಳು ನಮ್ಮ ಜೀವನ ಪರ್ಯಂತ ಅವುಗಳನ್ನು ಅಳವಡಿಸಿಕೊಂಡು ನಡೆದಿದ್ದೇ ಆದರೆ ಒಂದು ಸಮೃದ್ಧ ರಾಷ್ಟ್ರ ನಿರ್ಮಾಣ ಮಾಡತಕ್ಕಂಥದ್ರಲ್ಲಿ ಬಹಳ ಆಸಕ್ತಿಯಿಂದ ನಾವು ಅದನ್ನು ಮಾಡಬಹುದಾಗಿದೆ. ಶ್ರೀಗಳ ಅಂತಿಮ ದರ್ಶನ ಪಡೆಯಲು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಉಪಮುಖ್ಯಮಂತ್ರಿಗಳಾದ ಡಾ ಜಿ. ಪರಮೇಶ್ವರ್ ಸೇರಿದಂತೆ ರಾಜ್ಯದ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಸಮಾಜದ ವಿವಿಧ ರಂಗಗಳ ಗಣ್ಯಾತಿ ಗಣ್ಯರು ಶ್ರೀಮಠದತ್ತ ಆಗಮಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಗಡಿ ತಾಲೂಕು ವೀರಾಪುರದ ವಾಸಿ ಪಟೇಲ್ ಹೊನ್ನಪ್ಪ ಮತ್ತು ಗಂಗಮ್ಮನವರ ಕೊನೆಯ ಮಗನಾಗಿ 1908 ಏಪ್ರಿಲ್ 1ರಂದು ಜನ್ಮ ತಳೆದಿದ್ದ ಶ್ರೀಗಳು ತಮ್ಮ ಜೀವನದುದ್ದಕ್ಕೂ ದಣಿವರಿಯದ ಚೇತನದಂತೆ ಮನುಕುಲದ ಒಳತಿಗಾಗಿ ಅಪಾರವಾಗಿ ಶ್ರಮಿಸಿದ್ದರು. ಇತಿಹಾಸ ಪ್ರಸಿದ್ಧ ಸಿದ್ಧಗಂಗಾ ಮಠವನ್ನು ಸರಿಸುಮಾರು 9 ದಶಕಗಳ ಕಾಲ ಮುನ್ನಡೆಸಿ ಅನ್ನ, ಅಕ್ಷರ, ಆಶ್ರಯ, ದಾಸೋಹ ನೀಡುವ ಮೂಲಕ
ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಸರೆಯಾಗಿದ್ದರು. ಸಿದ್ಧಗಂಗೆಯ ಸಿದ್ಧಿಪುರುಷ ತಮ್ಮ ನೆಚ್ಚಿನ ಆರಾಧ್ಯ ದೇವರ ಅಂತಿಮ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಪರಮ ಪೂಜ್ಯ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿದ್ದು ಇಡೀ ಒಂದು ಜಗತ್ತಿಗೆ ಆದಂಥ ಹಾನಿ. ಪೂಜ್ಯರ ಮಠದಲ್ಲಿ ಈ ಒಂದು ಜಗತ್ತಿನಲ್ಲಿ ಸಿದ್ಧಗಂಗಾ ಮಠ ಮಾದರಿಯಾಗಿತ್ತು. ಪೂಜ್ಯ ಸ್ವಾಮೀಜಿಯವರು ಲಕ್ಷಾಂತರ ಜನರಿಗೆ ಜ್ಞಾನದಾಸೋಹ ಅನ್ನದಾಸೋಹ ನೀಡಿ ಇಡೀ ಮನುಕುಲದ ಉದ್ಧಾರಕ್ಕಾಗಿಯೇ ಅವರು ಜನಿಸಿದರನ್ನ ಭಾವನೆಯನ್ನು ಬರ್ತದೆ. ಮಿಣಿ ಹನುಮಂತರಾವ್ ಭೈರಮಡಿಗೆ ಅಂತ್ರಿ. ಮಹಾನ್ ಸ್ವಾಮಿ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳ ಪಾದ ಚರಣಗಳಿಗೆ ನಮಸ್ಕರಿಸುತ್ತಾ ನಾನು ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದೆರಡು ಪದಗಳಲ್ಲಿ ಸಾಲದು. ಅವರ ಬಗ್ಗೆ ಹೇಳಬೇಕಾದ್ರೆ ಬಹಳಷ್ಟದ. ನಮ್ಮ ನಾಡಿನ ಜನತೆಗೆ, ರಾಜ್ಯಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಎಂದರೆ ತುಂಬಲಾರದ ನಷ್ಟವಾಗಿದೆ. ಮಹಾದಾಸೋಹಿ, ತ್ರಿವಿಧಿ ದಾಸೋಹಿ, ಅಕ್ಷರ ದಾಸೋಹಿ, ಅನ್ನ ದಾಸೋಹಿ ಅಂತ ಮಹಾನ್ ಸ್ವಾಮಿಗಳು ನಮ್ಮನ್ನು ಬಿಟ್ಟು ಹೋಗ್ಯಾರಂದ್ರೆ ಬಹಳ ದುಃಖಿ ಆಗ್ತದ. ಕಳೆದ ರಾತ್ರಿ ಉಸಿರಾಟದ ತೊಂದರೆ ಎದುರಾಗಿ ಶ್ವಾಸಕೋಶದ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದಂತೆಯೇ ವೈದ್ಯರ ತಂಡ ಶ್ರೀಗಳಿಗೆ ಚಿಕಿತ್ಸೆ ನೀಡಿತು. ಸ್ವಾಮೀಜಿಯವರ ಆರೋಗ್ಯ ಸ್ಥಿತಿ ತುಂಬಾ ಕ್ಷೀಣಿಸಿದ ಹಿನ್ನೆಲೆಯಲ್ಲಿ ವೈದ್ಯರ ಎಲ್ಲಾ ಪ್ರಯತ್ನಗಳು ವಿಫಲವಾಗಿ ಶ್ರೀಗಳು ಲಿಂಗೈಕ್ಯರಾದರು ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ. ಸಿದ್ಧಗಂಗಾ ಮಠದ ಮಠಾಧೀಶರಾಗಿದ್ದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನ ಪುರಸ್ಕಾರ ನೀಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಮಂಡಳಿಗೆ ಜನವರಿ 20ರಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಭವಾನಿ ಸಿಂಗ್ ಠಾಕೂರ್ ಅವರು 157 ಮತಗಳನ್ನು ಪಡೆದು 101 ಮತಗಳ ಅಂತರದಿಂದ ಚುನಾಯಿತರಾಗಿದ್ದಾರೆ. ಪ್ರತಿಸ್ಪರ್ಧಿ ಅಭ್ಯರ್ಥಿಗಳಾದ ಶಿವರಂಜನ್ ಸತ್ಯಂಪೇಟೆ 56 ಮತಗಳು, ಶೇಷಮೂರ್ತಿ ಅವಧಾನಿ ಅವರು 29 ಮತಗಳು ಹಾಗೂ ಎಸ್ಬಿ ಜೋಶಿ ಅವರು 4 ಮತಗಳನ್ನು ಪಡೆದಿದ್ದಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ದೇವೇಂದ್ರಪ್ಪ ಅವಂಟಿಯವರು 159 ಮತಗಳನ್ನು ಪಡೆದು 65 ಮತಗಳ ಅಂತರದಿಂದ ಚುನಾಯಿತರಾಗಿದ್ದಾರೆ. ಪ್ರತಿಸ್ಪರ್ಧಿ ಅಭ್ಯರ್ಥಿ ಸುರೇಶ್ ಬಡಿಗೇರ್ ಅವರು 85 ಮತಗಳನ್ನು ಪಡೆದಿದ್ದಾರೆ. ನಗರ ಕಾರ್ಯದರ್ಶಿಯಾಗಿ ರಮೇಶ್ ಕಮಿತ್ಕರ್ ಅವರು 130 ಮತಗಳನ್ನು ಪಡೆದು ಚುನಾಯಿತರಾಗಿದ್ದಾರೆ. ಪ್ರತಿಸ್ಪರ್ಧಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ನಾಯ್ಕೋಡಿ ಅವರು 85 ಮತಗಳನ್ನು ಪಡೆದಿದ್ದಾರೆ. ಕಾರ್ಯಕಾರಿ ಮಂಡಳಿಗೆ ಅರುಣ್ ಕದಂ 194 ಮತಗಳು, ಸಂಗಮನಾಥ್ ರೇವತ್ಗಾಂವ್ 180 ಮತಗಳು, ರಾಜ್ಕುಮಾರ್ ಉದ್ನೂರ್ 171 ಮತಗಳು, ವಿಜಯ್ ಕುಮಾರ್ ವಾರದ್ 163 ಮತಗಳು, ಅಶೋಕ್ ಕಪ್ನೂರ್ 160 ಮತಗಳು, ಶಿವರಾಮ್ ಅಸುಂಡಿ ಹಾಗೂ ಎಂ ರಾಘವೇಂದ್ರ ಅವರು ತಲಾ 149 ಮತಗಳು, ಚನ್ನಬಸವ ಗುರುವಿನ್ 148 ಮತಗಳು, ಭೀಮಬಾಯಿ ದೇಶ್ಮುಖ್ 138 ಮತಗಳು, ಆಯತುಲ್ಲಾ ಸರ್ಮಸ್ 135 ಮತಗಳು, ಮೊಹಮ್ಮದ್ ಮುಕ್ತಾರುದ್ದೀನ್ 134 ಮತಗಳು, ರಾಜಶೇಖರಯ್ಯ 123 ಮತಗಳು, ರಾಮಕೃಷ್ಣ ಬಡಶೇಷಿ 120 ಮತಗಳು, ಮಲ್ಲಿಕಾರ್ಜುನ್ ಜೋಗ್ 117 ಮತಗಳು ಹಾಗೂ ಮೊಹಮ್ಮದ್ ಮುಜೀಬ್ ಅಲಿ ಖಾನ್ ಅವರು 113 ಮತಗಳನ್ನು ಪಡೆದು ಚುನಾಯಿತರಾಗಿದ್ದಾರೆ. ಹನುಮಂತರಾವ್ ಭೈರಮಡಿಗೆಯವರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ 110 ಮತಗಳ ಅಂತರದಿಂದ ಆಯ್ಕೆಯಾಗಿದ್ದು 172 ಮತಗಳನ್ನು ಪಡೆದಿದ್ದಾರೆ. ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಚುನಾವಣೆ ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಇಲ್ಲಿ ಜಿಲ್ಲಾ ಘಟಕಕ್ಕೆ ಪದಾಧಿಕಾರಿಗಳ ಆಯ್ಕೆಯ ಸಂದರ್ಭದಲ್ಲಿ ಪ್ರಮುಖ ಘಟ್ಟ ತಲುಪಿರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಭವಾನಿ ಸಿಂಗ್ ಅವರು 157 ಮತಗಳನ್ನ ತೆಗೆದುಕೊಳ್ಳುವುದರ ಮುಖಾಂತರ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಜಯಬೇರಿಯನ್ನ ಬಾರಿಸಿರ್ತಾರೆ. ಹಾಗೇನೆ ಎಸ್ಬಿ ಜೋಶಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರ್ತಕ್ಕಂಥ ಎಸ್ಬಿ ಜೋಶಿ ಅವರು 4 ಮತಗಳನ್ನು ಪಡೆದಿರ್ತಾರೆ. ಶೇಷಮೂರ್ತಿ ಅವಧಾನಿ ಅವರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ 29 ಮತಗಳನ್ನು ಪಡೆದಿರ್ತಾರೆ. ಹಾಗೇನೆ ಶಿವರಂಜನ್ ಸತ್ತಂಪೇಟ್ ಅವರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ 56 ಮತಗಳನ್ನು ಪಡೆದಿರ್ತಾರೆ. ಒಟ್ಟು 256 ಮತಗಳಲ್ಲಿ 10 ಮತಗಳು ಕುಲಗೆಟ್ಟಿವೆ. ಅದೇ ರೀತಿಯಾಗಿ ರಾಜ್ಯ ಕಾರ್ಯಕಾರಿ ಸಮಿತಿಗೆ
ಇಬ್ಬರು ಸ್ಪರ್ಧೆಯಲ್ಲಿದ್ದು ಅದರಲ್ಲಿ ಹನುಮಂತರಾವ್ ಬೈರಮಡಿಗೆ ಅವರು 172 ಮತಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಮತ್ತು ಅವರ ಸ್ಪರ್ಧೆಯಾಗಿರ್ತಕ್ಕಂಥ ಪ್ರಭುಲಿಂಗ ನೀಲೂರಿ ಅವರು 62 ಮತಗಳನ್ನ ಪಡೆದಿರ್ತಾರೆ. ಅದೇ ರೀತಿಯಾಗಿ ನಗರ ಕಾರ್ಯದರ್ಶಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ನಾಯ್ಕೋಡಿ ಇವರು 85 ಮತಗಳನ್ನ ಪಡೆದಿರ್ತಾರೆ. ಹಾಗೇನೆ ಇನ್ನೊಬ್ಬರು ನಗರ ಕಾರ್ಯದರ್ಶಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ರಮೇಶ್ ಎನ್ ಕಮಿತ್ಕರ್ ಅವರು 130 ಮತಗಳನ್ನ ತೆಗೆದುಕೊಳ್ಳುವ ಮುಖಾಂತರ ನಗರ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿಯಾಗಿ ಜಿಲ್ಲಾ ಘಟಕಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ದೇವೇಂದ್ರಪ್ಪ ಔಂಟಿ 150 ಮತಗಳನ್ನ ತೆಗೆದುಕೊಳ್ಳುವ ಮುಖಾಂತರ ಅವರು ಕೂಡ ಜಯಬೀರನ್ನು ಸಾಧಿಸಿರ್ತಾರೆ. ಹಾಗೇನೆ ಅವರ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಸುರೇಶ್ ಬಡ್ಗೇರ್ ಅವರು 85 ಮತಗಳನ್ನ ಪಡೆದಿರ್ತಾರೆ. ಕಲಬುರಗಿ ಜಿಲ್ಲೆ ಎಲ್ಲ ಮತದಾರ ಬಾಂಧವರಲ್ಲಿ ಧನ್ಯವಾದ ಹೇಳುತ್ತಾ, ಈ ಗೆಲುವು ನನ್ನದಲ್ಲ, ಇಡೀ ಕಲಬುರಗಿ ಜಿಲ್ಲೆಯ ಪ್ರಬುದ್ಧ ಪತ್ರಕರ್ತರ ಗೆಲುವು ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಜಿಲ್ಲೆಯ ಸಮಸ್ತ ಪತ್ರಕರ್ತ ಬಾಂಧವರಿಗೆ ನನ್ನ ಹೃದಯ ತುಂಬದ ಧನ್ಯವಾದಗಳು ಹೇಳ್ತೀನಿ. ಯಾರು ಎಷ್ಟೇ ಹೇಳಿದ್ರು ನಮ್ಮ ಪ್ರಬುದ್ಧ ಮತದಾರರು ಕೇಳಲೇ ಇಲ್ಲ. ಏನೇನೋ ಆದರೂ ಒಂದು ವಿಶ್ವಾಸ ಇಟ್ಟು ಹೈಯೆಸ್ಟ್ ಲೀಡ್ಲಿಂದ ಅದನ್ನ ಅಷ್ಟೇ ನಿಭಾಯಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಯಾರೇ ಪತ್ರಕರ್ತರಿಗೆ ಏನೋ ಮಾಡ್ಬೇಕನ್ನ ಹೇಳಿ ಉದ್ದೇಶ ಇತ್ತು, ಆ ಉದ್ದೇಶ ಸಫಲ ಮಾಡ್ಲಿಕ್ಕೆ ನನಗೆ ನೀನು ಓಟು ಕೊಟ್ಟು ನೀನು ಗೆಲ್ಸಿರಿ ಬಹುಮತದಿಂದ, ಅಷ್ಟೇ ವಿಶ್ವಾಸ ಪ್ರೀತಿಹಾರದಿಂದ ಮುಂದಿನ ದಿನಗಳಲ್ಲಿ ನಾ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಸ್ ನನಗೆ ಒಬ್ಬೊಂದು ಗೆಲುವಲ್ಲ, ಇಡೀ ಸಮಸ್ತ ಮಾಧ್ಯಮದ ಮಿತ್ರರು ನಿಜವಾದ ಯಾವ ಕೆಲಸ ಮಾಡ್ತಾನ ಅಂದವ್ರಿಗೆ ಮಾಡಬೇಕು ಅಂತ ಹೇಳಿ ಈ ಸರಿ ತೋರಿಸಿರಿ, ನನಗೆ ಬಹಳ ಸಂತೋಷದ. ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಭವಾನಿ ಸಿಂಗ್ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತರ ಸಂಘದ ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪ್ಯಾನಲ್ನ ಕಾರ್ಯಕಾರಿ ಸದಸ್ಯರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಗರ ಕಾರ್ಯದರ್ಶಿಗಳು, ರಾಜ್ಯ ಸಮಿತಿಯ ಸದಸ್ಯರು ಸೇರಿದಂತೆ ಎಲ್ಲ ಸದಸ್ಯರೇ ಆಯ್ಕೆ ಆಗಬೇಕಾದ್ರೆ ಇವತ್ತು ದಿವಸ ನೀವು ನಮ್ಮ ಆತ್ಮೀಯ ಮಿತ್ರರು ಪತ್ರಕರ್ತರಂದ್ರೆ ಪ್ರತಿನಿತ್ಯ ನಾವು ಒಬ್ಬರನ್ನೊಬ್ಬರು ಆತ್ಮೀಯದಿಂದ ಮಾತಾಡ್ತೀವಲ್ಲ, ಅದನ್ನೇ ಇವತ್ತು ಗೆಲುವಿನ ಮುಖಾಂತರ ನಮಗೆ ಅಳಿಸಿದ್ರಿ. ಇಡೀ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ಹಿರಿಯರಿಗೆ ಎಲ್ಲರಿಗೂ ನಾವು ಹಾರ್ದಿಕ ಒಂದು ಅಭಿನಂದನೆಗಳು ಸಲ್ಲಿಸ್ತೀವಿ. ಇನ್ನು ನಾವು ಏನು ಕೆಲಸ ಮಾಡ್ಬೇಕಂತ ಮಾಡ್ಲಿಕ್ಕೆ ಇದು ಒಂದು ಉತ್ಸಾಹದ ಒಂದು ಚಿಲುಮೆ ಆಗಿದೆ ಅಂತ ಹೇಳಿ ನಾವು ಸ್ವೀಕಾರ ಮಾಡಿ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ. ಇದೇ ಮೊದಲ ಬಾರಿಗೆ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘ ಕಲಬುರಗಿ ಜಿಲ್ಲೆ ವತಿಯಿಂದ ಇವತ್ತು ಚುನಾವಣೆ ನಡೀತು. ಈ ಚುನಾವಣೆಗೆ ನಾವು ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿದ್ವಿ. ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಪ್ರತಿ ಬಾರಿ ಕೂಡ ಒಬ್ಬ ಸದಸ್ಯರು ಇಲ್ಲಿ ಇರ್ತಿರಲಿಲ್ಲ. ಆದರೆ ಈ ಬಾರಿ 4 ಜನ ಸದಸ್ಯರು ನಾವು ಆಯ್ಕೆಯಾಗಿ ಇಲ್ಲಿ ಪತ್ರಿಕಾ ಭವನದ ಆಯ್ಕೆಯಾಗಿದ್ವಿ. ತುಂಬ ಖುಷಿ ಅನ್ನಿಸ್ತಿದೆ. 4 ಜನರನ್ನು ಗೆಲ್ಲಿಸಿದ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾವುದೇ ಏನೇ ಕೆಲಸ ಇದ್ರೂ ಕೂಡ ನಾವು ಈ ಒಂದು ಕಾರ್ಯಕಾರಿಣಿ ಸದಸ್ಯರಾಗಿದ್ವಿ. ಈಗ ಏನೇ ಇದ್ರೂ ಕೂಡ ನಮ್ಮ ಹತ್ರ ಹೇಳ್ಕೊಂಡ್ರೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ನಮ್ಮಲ್ಲಿ ಕೂಡ ಕೆಲವು ಸಣ್ಣ ಪುಟ್ಟ ಗೊಂದಲ ಇದ್ರೂ ಕೂಡ ಅದನ್ನ ನಮ್ಮಲ್ಲೇ ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕು. ಹೀಗಾಗಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಹಿರಿಯರಿಗೂ ಮತ್ತೆ ನಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ನನಗೆ ಮತ ಹಾಕಿದವರಿಗೆ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲ ಆತ್ಮೀಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸರ್ವ ಸದಸ್ಯರು ಹಾಗೂ ನಮ್ಮ ಎಲ್ಲ ಹಿರಿಯರು ಸೇರಿ ಇವತ್ತಿನ ದಿವಸ ನಮಗೆ 15 ಜನ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಮ್ಮ ಶಿವರಾಮ್ ಸರ್ ಆಗಲಿ, ನಮ್ಮ ರಾಜಶೇಖರ್ ಸ್ವಾಮಿ ಆಗಲಿ, ನಮ್ಮ ವಿಜಯಕುಮಾರ್ ವಾರದಾಗಲಿ, ನಮ್ಮ ಮುಕ್ತಾರುದ್ದೀನ ಅರುಣ್ ಅವರು ಮತ್ತು ನಮ್ಮ ಗೋಪಾಲರಾವ್ ಕುಲಕರ್ಣಿ ಸೇರಿದಂತೆ ಅನೇಕ 15 ಜನ ನಾವು ಆಯ್ಕೆ ಆಗಿವಿ. 15 ಜನ ಆಯ್ಕೆ ಆಗಬೇಕಾದ್ರೆ ನಾವು ಇಲ್ಲಿವರೆಗೆ ಕಲಬುರಗಿಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಿದ್ದೀವಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ನಮಗೆ ಜವಾಬ್ದಾರಿ ಹೆಚ್ಚಾಯಿತು. ಈ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಗೆಲ್ಲಿಸಿ ಮುಂದಿನ ದಿನದಾಗ ಸಾಮಾಜಿಕ ಕೆಲಸ ಮಾಡೋದ್ರ ಜೊತೆಗೇನೆ ಈ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲ ಉತ್ತಮ ರೀತಿಯಿಂದ ಕೆಲಸ ಮಾಡ್ತೇವೆ. ನಮಗೆಲ್ಲರಿಗೂ ಮತ ಆಯ್ಕೆ ಮಾಡಿದಂಥ ಎಲ್ಲ ಮತ ಬಾಂಧವರಿಗೂ, ನಮ್ಮ ಹಿರಿಯರಿಗೂ, ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೂ ಎಲ್ಲರಿಗೂ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಮೊದಲನೇ ಬಾರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕಕ್ಕೆ ಕಾರ್ಯಕಾರಿಣಿ ಸಮಿತಿಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ನಮ್ಮ ವಿದ್ಯುನ್ಮಾನ ಮಾಧ್ಯಮದ ಸ್ನೇಹಿತರ ಎಫರ್ಟ್ ಜೊತೆಗೆ ಪ್ರಿಂಟ್ ಮೀಡಿಯಾ ಸ್ನೇಹಿತರು ಸಹ ಸಾಕಷ್ಟು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಬೆಂಬಲ ಕೊಡುವ ಮೂಲಕ ಅಭೂತಪೂರ್ವ ಗೆಲುವು ತಂದು ಕೊಟ್ಟಿದ್ದಾರೆ. ನಮ್ಮ ವಿದ್ಯುನ್ಮಾನ ಮಾಧ್ಯಮದಲ್ಲಿ 4 ಸ್ನೇಹಿತರು ಗೆದ್ದು ಬಂದಿದ್ದೀವಿ. ಜೊತೆಗೆ ನಮ್ಮೆಲ್ಲ ಏನು ಸಮಾನ ಮನಸ್ಕರಿದ್ದೀವಿ ಗೆದ್ದು ಬಂದಿದ್ದೀವಿ. ಏನು ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಸಂಘ ಏನು ಕಾರ್ಯಚಟುವಟಿಕೆಗಳು ಒಂದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗಬೇಕನ್ನೋ ಒಂದು ಕಾರಣದ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧಿಸಿದ್ವಿ. ನಮ್ಮನ್ನೆಲ್ಲ ಮತದಾರರು ಬೆಂಬಲಿಸಿದರೆ ಅವರಿಗೆ ಧನ್ಯವಾದ ಹೇಳ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಸಂಘ ಸಕ್ರಿಯವಾಗಿ ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಬೌದ್ಧಪ್ರಿಯ ನಾಗಸೇನಾ 109 ಮತಗಳು, ಗೋಪಾಲ್ ಕುಲಕರ್ಣಿ 102 ಮತಗಳು, ಚಂದ್ರಕಾಂತ್ ಹಾವನೂರ್ 86 ಮತಗಳು, ರವೀಂದ್ರ ವಕೀಲ್ 99 ಮತಗಳು, ಸತೀಶ್ ಸಿಂಗ್ 97 ಮತಗಳನ್ನು ಪಡೆಯಲಷ್ಟೇ ಶಕ್ತರಾಗಿ ಕಾರ್ಯಕಾರಿ ಮಂಡಳಿ ಆಯ್ಕೆಗೆ ಅಗತ್ಯ ಮತ ಪಡೆಯದೆ ಸೋಲು ಕಂಡಿದ್ದಾರೆ. ಈಗಾಗಲೇ ಉಪಾಧ್ಯಕ್ಷ ನಗರ ಸ್ಥಾನಕ್ಕೆ ಶ್ಯಾಮ್ ಕುಮಾರ್ ಶಿಂಧೆ, ಉಪಾಧ್ಯಕ್ಷ ಗ್ರಾಮೀಣ ಸ್ಥಾನಕ್ಕೆ ಗುರುಬಸಪ್ಪ ಸಜ್ಜನಶೆಟ್ಟಿ, ಕಾರ್ಯದರ್ಶಿ ಗ್ರಾಮೀಣ ಸ್ಥಾನಕ್ಕೆ ವೀರೇಂದ್ರ ಕೊಲ್ಲೂರ್, ಜಿಲ್ಲಾ ಖಜಾಂಚಿಯಾಗಿ ರಾಜು ದೇಶ್ಮುಖ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರ ಪ್ರತಿಸ್ಪರ್ಧಿ ಪ್ರಭುಲಿಂಗ್ ನೀಲೂರೆ ಅವರು 62 ಮತಗಳನ್ನು ಪಡೆದಿದ್ದಾರೆ. ಚುನಾವಣಾಧಿಕಾರಿಯಾಗಿ ಹಿರಿಯ ಪತ್ರಕರ್ತರಾಗಿರುವ ಬಿವಿ ಚಕ್ರವರ್ತಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಭವಾನಿ ಸಿಂಗ್ ಠಾಕೂರ್ ಅವರು ಪುನರ್ ಆಯ್ಕೆಯಾಗಿದ್ದು, ಪ್ರಧಾನ ಕಾರ್ಯದರ್ಶಿಯಾಗಿ ದೇವೇಂದ್ರಪ್ಪ ಅವಂಟಿ ಹಾಗೂ ರಾಜ್ಯ ಕಾರ್ಯಕಾರಿ ಸದಸ್ಯರಾಗಿ ಹನುಮಂತರಾವ್ ಬೈರಾಮಡಿಗಿ ಆಯ್ಕೆಯಾಗಿದ್ದಾರೆ. ತುಮಕೂರಿನ ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಮಹಾಸ್ವಾಮಿಗಳಿಗೆ ಭಾರತ ರತ್ನ ಪುರಸ್ಕಾರ ನೀಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಘಟಕದ ಕಾರ್ಯಕರ್ತರು ರಕ್ತದಲ್ಲಿ ಪತ್ರ ಬರೆದು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಷ್ಟ್ರ ವೇದಿಕೆ ಪ್ರೇಮ್ ಶೆಟ್ಟಿ ಬಣ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಮನವಿಯನ್ನು ಮಾಡುತ್ತಿದ್ದೇವೆ. ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರಿಗೆ ಭಾರತ ರತ್ನವನ್ನು ನೀಡಬೇಕು ಮತ್ತು ಅವರ ಜೀವನವನ್ನು ದೇಶದ ಜೀವನ ಸಮಾಜಕ್ಕೆ ಮುಡುಪಾಗಿ ಇಟ್ಟಿದ್ದಾರೆ ಮತ್ತು ಕೋಟ್ಯಾಂತರ ಜನರಿಗೆ ಪ್ರೀತಿ ಸಂಪತ್ತು ಆಗಿದ್ದಾರೆ ಮತ್ತು ನಾವು ಹಲವು ಬಾರಿ ಇದಕ್ಕೆ ಭಾರತ ರತ್ನವನ್ನು ನೀಡಬೇಕಂತ ಹಲವು ಬಾರಿ ಮನವಿಯನ್ನು ಮಾಡಿದರೂ ಕೂಡ ಅವರು ಹಿಂದೆ ಎಟ್ಟು ಹಾಕುತ್ತಿದ್ದಾರೆ. ಅವರಿಗೆ ಭಾರತ ರತ್ನವನ್ನು ನೀಡಬೇಕೆಂದು ಆಗ್ರಹಿಸುತ್ತೇವೆ. ಕರ್ನಾಟಕ ರಾಷ್ಟ್ರ ವೇದಿಕೆ ನಗರಾಧ್ಯಕ್ಷ ಮಾರುತಿ ಕಮಾರ್. ಈ ಸಂದರ್ಭದಲ್ಲಿ ಗೋಪಾಲ್ ನಾಟಿಕಾರ್, ಸಂಪತ್ ಹಿರೇಮಠ್, ಮನೋಹರ್ ಬೀರ್ನೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುದ್ದಿ ಮುಗಿವೆ, ಸದ್ಯಕ್ಕೆ ಬ್ರೇಕ್.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಿನ್ನೆ ಆಯ್ಕೆಯಾದ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಸವೇಶ್ವರರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಹುದ್ದೆಗೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇಂದು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ವಿಶ್ವಗುರು ಬಸವಣ್ಣ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂಮಾಲೆ ಹಾಕಿ ವಿಜಯೋತ್ಸವದ ಸಂಕೇತವನ್ನು ತೋರಿಸುವ ಮೂಲಕ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಭವಾನಿ ಸಿಂಗ್ ಠಾಕೂರ್, ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವ ದೇವೇಂದ್ರಪ್ಪ ಅವಂಟಿ, ನಗರ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ರಮೇಶ್ ಖಮಿತ್ಕರ್, ರಾಜ್ಯ ಕಾರ್ಯಕಾರಿಣಿಗೆ ಆಯ್ಕೆಯಾಗಿರುವ ಹನುಮಂತರಾವ್ ಭೈರಾಮಡ್ಗಿ, ಅರುಣ್ ಕುಮಾರ್ ಕದಂ, ಸಂಗಮನಾಥ್ ರೇವತ್ಗಾಂವ್, ರಾಜ್ಕುಮಾರ್ ಉದ್ನೂರ್, ವಿಜಯ್ ಕುಮಾರ್ ವಾರದ್, ಅಶೋಕ್ ಕಪ್ನೂರ್, ಶಿವರಾಮ್ ಅಸುಂಡಿ, ಎಂ ರಾಘವೇಂದ್ರ, ಚನ್ನಬಸವ ಕುರುವಿನ್, ಭೀಮ್ಬಾಯ್ ದೇಶ್ಮುಖ್, ಆಯತುಲ್ಲಾ ಸರ್ಮಸ್, ಮೊಹಮ್ಮದ್ ಮುಕ್ತಾರುದ್ದೀನ್, ರಾಜಶೇಖರಯ್ಯ, ರಾಮಕೃಷ್ಣ ಬಡಶೇಷಿ, ಮಲ್ಲಿಕಾರ್ಜುನ್ ಜೋಗ್, ಮೊಹಮ್ಮದ್ ಮುಜೀಬ್ ಅಲಿ ಖಾನ್ ಸೇರಿದಂತೆ ಅವರ ಕುಟುಂಬದವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಭವಾನಿ ಸಿಂಗ್ ಠಾಕೂರ್ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಅಭಿನಂದಿಸಿದರು. ನನ್ನ ಎಲ್ಲ ಸಮಸ್ತ ಮಾಧ್ಯಮ ಬಾಂಧವರಿಗೆ ಮೊದಲು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇತಿಹಾಸದಲ್ಲಿ ಎಲ್ಲೂ ಇರಲಾರ್ದಕ್ಕಂತ ಚುನಾವಣೆ, ಐತಿಹಾಸಿಕ ಚುನಾವಣೆ ನಡೀತು. ಆ ಐತಿಹಾಸಿಕ ಚುನಾವಣೆಯಲ್ಲಿ ಐತಿಹಾಸಿಕ ಬರುವಂತ ಓಟು 101, 110 ಅಂಕಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಮತ ಹಾಕಿ ಗೆಲ್ಲಿಸಿದ್ರಿ. ಫಸ್ಟಿಗೆ ಎಲ್ಲ ಜಿಲ್ಲೆ ಸಮಸ್ತ ಮತ ಬಾಂಧವರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಮೊದಲು ಧನ್ಯವಾದ ಅರ್ಪಿಸ್ತೇನೆ. ಈ ಗೆಲುವು ನನ್ನದಲ್ಲ, ಇಡೀ ಜಿಲ್ಲೆಯ ಪತ್ರಕರ್ತರ ಗೆಲುವು ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಪತ್ರಕರ್ತರೇ ಸೋಲು ಗೆಲುವು ಇದ್ದಿದ್ದೆ, ಇದು ನಮ್ಮ ಜವಾಬ್ದಾರಿ ಅದ. ಈಗ ನಮ್ಮ ಕೆಲಸ ಅಂದ್ರೆ ನಾವು ನಿಯತ್ತಾಗಿ ಕೆಲಸ ಮಾಡೋಣ. ಸೋತಿರಂತ ನೀವು ಹೋಗೋದಿಲ್ಲ, ನೀವು ಬರ್ರಿ ಒಟ್ಟಿಗಾಗಿ ಎಲ್ಲರೂ ಕೆಲಸ. ಇದು ಸಂಘ ಅಂದ್ರೆ ಎಲ್ಲರೂ ಅಣ್ತಂದರು ಇದ್ದಂಗ. ಆಮೇಲೆ ಸಣ್ಣ ಸಣ್ಣ ವಿಚಾರಗಳು ಬಿಡೋಣ. ಈಗ ಏನಾಗಿದೆ ಇಲ್ಲಿವರೆಗೂ ಆಗ್ಯದ. ಸುಮ್ಮನೆ ನಾವು ಅವರು ಇವರು ಆ ಭಾವನೆ ಇವು ಭಾವನೆ ಕೈ ಬರ್ತೀರಿ, ಅದಲ್ಲ. ನಾವು ಪತ್ರಕರ್ತರೆಲ್ಲ ಒಂದೇ ಕುಲಬಾಂಧವರು, ಒಂದೇ ಜಾತಿ. ಪತ್ರಕರ್ತರ ಜಾತಿ ನಮ್ಮ ಒಂದು ಜಾತಿ ಅಂತ ನಡ್ಕೊಂಡು ಹೋಗೋಣ. ಈಗ ನಾ ಏನು ಮೊದಲು ಹೇಳಿದ್ವಿ ಅದೇ ರೀತಿಯಾಗಿ ಈ ಸಣ್ಣ ಪುಟ್ಟಗಳ ವೈಮನಸ್ಸು ಬಿಡೋಣ. ಯಾರೇ ಜಾತಿ ಮತ ಬಂದ ಕುಲ ಇದ್ರು ಬೇಡ, ಬಿಟ್ ಕಸಿಂದ ಒಳ್ಳೆ ಡೆವಲಪ್ಮೆಂಟ್ ವಿಚಾರ ಮಾಡಮ್ಮ. ಸುಮ್ಮನೆ ಅವ ಹಂಗ ಇವ ಇಲ್ಲ ಅಂತ ಬೇಡ. ಒಬ್ಬರೊಬ್ಬರ ಮೇಲೆ ಕಿರ್ಚಾಟ ಮಾಡೋದು ಬೇಡ. ನಾನು ನೋಡಿದೆ ಸೋಷಿಯಲ್ ಗ್ರೂಪ್ನಲ್ಲಿ ಅಂತೂ ಹಿಂಗೆ ಮಾಡಿದ್ರು ಇಡೀ ನಮ್ಮ ಪತ್ರಕರ್ತರ ಮರ್ಯಾದೆ ಹಾಳು ಮಾಡಿದ್ರು. ಕೈರಿರ್ಲಿ, ಅವರು ನಮ್ಮ ಅಣ್ತಂದಿರ ತಿಳಿದಾರ್ದು ಮಾಡ್ಯಾರ, ಅವರಿಗೆ ನಾವು ಅನ್ನೋದು ಬೇಡ. ಈಗಲಾದರೂ ಸುಧಾರಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಸಹಕಾರ ಕೊಡಲಿ. ಇನ್ನು ನಾವು ಪತ್ರಕರ್ತರ ಶ್ರೇಯದ ಬಗ್ಗೆ ಕೆಲಸ ಮಾಡೋಣ. ಬರೇ ಅಧಿಕಾರ ಶಾಶ್ವತ ಅಲ್ಲ. ನಾವು ಮಾಡಿದ ಕೆಲಸ ನಮಗೆ ನಿರಂತರ ಇರ್ತದೆ. ನಾವು ಹೋಗ್ತೀವಿ ಬರ್ತೀವಿ ಅದು ಇಲ್ಲ. ನಾವೇನು ನಮ್ಮ ಕೆಲಸ ಮಾಡಿರ್ತದೆ ಅದು ಹೆಸರು ಹೇಳ್ತಿರ್ತದೆ. ನೋಡ್ರಿ, ನಾವು ಬಂದು ನಮ್ಮ ಬಾಬಾರಾವ್ ಡ್ರಮಿಗೆ ಸ್ವಲ್ಪ ಪತ್ರಿಕಾ ಭವನ ನಮ್ಗೆ ಕೂಡ್ಲಿಕ್ಕೆ ಜಾಗ ಇರಲಿಲ್ಲ ಅಂತ ಜಗ ಮಾಡಿದ್ರು. ಆಮೇಲೆ ಕೆಲವು ನಮ್ಮವರೇ ಪತ್ರಕರ್ತರು ಅವ್ರು ನಮ್ಮ ಅಂತಂದಿರ ಏನೇನೋ ಕಂಪ್ಲೇಂಟ್ ಮಾಡಿ ನಮ್ಮ ಕೈಯನ್ನು ಕೂಡ್ಲಕ್ಕ ನೋಡಿ ರೋಡ್ ಮ್ಯಾಗ ಇದ್ದೀವಿ ನಾವು, ನಮಗೆ ಜಾಗ ಇರಲ್ಲ.
ಅದು ಇದ್ದಿದ್ದ ಪತ್ರಿಕಾ ಭವನ ಬೇರೆ ಕೆಲವು ಕಿರ್ಚಾಟಿಯಿಂದ ಅದು ಕಿಡಿಗೇಡಿಯಿಂದ ಹೊರ ಹೋಗ ಬಂತು. ಆದ್ರೆ ಅಂಜೋದಿಲ್ಲ ಪತ್ರಕರ್ತರು, ನಮ್ಮ ನಿಯತ್ತಿಗೆ ಹ್ಯಾಂಗ ನಮಗದ ಹಂಗೆ ದೇವ್ರ ನೀವೆಲ್ಲ ಸಹಕಾರ ಇದ್ದಂದ್ರೆ ಹೋಗಿ ಅಲ್ಲಿ ಎಲ್ಲೇ ಹೋಗ್ಲಿ ನಮ್ಮ ಶಕ್ತಿ ಹೆಚ್ಚಿಗದ ಪತ್ರಿಕಾ ಭವನ ತರಮು ಎಲ್ಲರಿಗೂ ಮಾಡೋಣಂತ. ಪತ್ರಿಕಾ ಭವನ ಮಾಡಿದ್ದು ನಮ್ ಕೆಲಸ ಹೋಗಲ್ಲ, ಅದ್ರ ರೆವೆನ್ಯೂ ಬರೋದ್ರಿಂದ ಯಾರಿಗೆ ಡೆವಲಪ್ಮೆಂಟ್ ಆಗ್ತದೆ, ನಮ್ಮ ಸಲಗೆ ಡೆವಲಪ್ಮೆಂಟ್ ಆಗ್ತದೆ. ಮ್ಯಾಗ ಹಾಲ್ ಕಟ್ಟಿದ್ದು ಯಾರ್ದಾರ ನಮ್ಮ ಕಾರ್ಯಕ್ರಮಗಳಿದ್ದು ಅಂದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮ ಇದೆ ಅಂದ್ರೆ ನಾವು ಕಾರ್ಯಕ್ರಮ ನಾವು ಫ್ರೀಯಾಗಿ ಮಾಡ್ಬೋದು. ಈಗ ಬೇರೆ ಕಲ್ಯಾಣ ಮಂಟಪ ಬೇಕಾದ್ರೆ ಸುಮಾರು 25,000 ರೂಪಾಯಿ ಕೊಟ್ಟು ಮಾಡ್ಬೇಕು, ಹಂಗೆ ಮಾಡ್ಲಿಕ್ಕೆ ಆಗ್ತದ. ಆಮೇಲೆ ನಾ ಇನ್ಶೂರೆನ್ಸ್ ಈಗ ಹೇಳಿದೆ ಈಗ ಆಲ್ರೆಡಿ 5 ಲಕ್ಷ ರೂಪಾಯಿ ಅದ, ಇನ್ನೊಂದು 10 ಲಕ್ಷ ರೂಪಾಯಿ ನಾವು FD ಇಟ್ಟು ಅಂದ್ರೆ ಮಿನಿಮಮ್ ಈಗಂತೂ ಆಲ್ರೆಡಿ ಎಲ್ರಿಗೂ 10,000 ರೂಪಾಯಿ ಕೊಟ್ಕೊತ ಬಂದೀವಿ. ಇನ್ನೇನಂದ್ರೆ ಮಿನಿಮಮ್ ಈಗ 10,000 ರೂಪಾಯಿ ವ್ಯಾಲ್ಯೂ ಇಲ್ಲ, ಈಗ 50,000 1 ಲಕ್ಷ ರೂಪಾಯಿ ನಾವು ಯಾರಿಗಾರ ಇಮಿಡಿಯೇಟ್ ಆರಾಮಿಲ್ಲ ಅಂದ್ರೆ ಕೊಡ ಇರಲಿ ಅಂತ ದೃಷ್ಟಿಯಿಂದ ಮಾಡಿ ಹೊರತಾಗಿ ಅವೇ ನಾ ದುಡ್ಡು ಬರೋದಿಲ್ಲ. ಈಗ ಬಿಲ್ಡಿಂಗ್ ಕಟ್ಟೋದಾಗ್ಲಿ ಅಥವಾ ಈ ದುಡ್ಡಿನಲ್ಲಿ ನಾನು ಒಯ್ತೀನ ಇದೆಲ್ಲ ಸಂಘಕ್ಕೆ ಇಟ್ಟು ಹೋಗೋದು, ಯಾರು ಅಧ್ಯಕ್ಷ ಆಗ್ತಾರೆ ಅವ್ರು ಮಾಡ್ತಿರ್ತಾರೆ. ನನ್ನ ಉದ್ದೇಶ ಕಳ್ಕಳಿ ಸಹಕಾರ ಇತ್ತಂದ್ರೆ ಇನ್ನೊಂದು 10 ಲಕ್ಷ ರೂಪಾಯಿ FD ಇಟ್ಟು ಅಂದ್ರೆ ಯಾರಿಗೆ ನಮ್ಮ ಪತ್ರಿಕಾ ಯಾರಿಗೆ ಬಂದ್ ಅಂತಂದ್ರೆ 50 ಲಕ್ಷ ರೂಪಾಯಿ ಕೊಡ್ಬೇಕಂತ ಮಾಡೀನಿ. ಆಮೇಲೆ ಒಂದು ಕೋಆಪರೇಟಿವ್ ಸೊಸೈಟಿ ತೆಗಿಬೇಕಂದ್ರೆ ನನ್ನ ಭಾಳ ದಿವಸ ಕನಸು. ಆಮೇಲೆ ನಮ್ದು ಏನಾದ್ರೆ ನನ್ನ ಇನ್ನೊಂದು ಕನಸು ಸುಮಾರು ವರ್ಷದ್ದು, ನಮ್ಮ ಪತ್ರಕರ್ತರ ಒಂದು ಡೈರಿ ಇಲ್ಲ, ಒಂದು ಇನ್ಫಾರ್ಮೇಶನ್ ಇಲ್ಲ. ನಾ 5 ವರ್ಷದಿಂದ ಮೊದಲ ಪ್ರಯತ್ನ ಮಾಡಿದ್ರೆ ನನಗೆ ಸಕ್ಸಸ್ ಆಗಿಲ್ಲ. ಏನಂದ್ರೆ ಈಗ ನಾವು ಎಲ್ಲರಿಗೂ ಬರಿತೀವಿ, ಎಲ್ಲರಿಗೂ ಇತಿಹಾಸ ಅದ, ಎಲ್ಲರಿಗೂ ಬುಕ್ಗಳವ. ಈಗ ಪತ್ರಕರ್ತರು ಗುಲ್ಬರ್ಗ ಹಿಂಗಾಗೋದ ಹಿಂಗಾಗಲ್ಲ ದಿನ ಹೋಗಿ ಬೇರೆಯವ್ರು ಬರ್ತೀವಿ. ನಮ್ಮ ಪತ್ರಕರ್ತರು ಗುಲ್ಬರ್ಗ ಹೆಸರ ಎಲ್ಲರ ಅವ್ರ ಅತ ಇಲ್ಲ, ಪತ ಇಲ್ಲ, ಫೋನ್ ನಂಬರ್ ಇಲ್ಲ, ಅವ್ರ ಅಡ್ರೆಸ್ ಇಲ್ಲ, ವಿಳಾಸ ಇಲ್ಲ. ಸೊ ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟರೆ ಒಂದು ಕೈಪಿಡಿ ಪತ್ರಕರ್ತರು, ಗುಲ್ಬರ್ಗ ಪತ್ರಕರ್ತರು ಯಾರ ಇತಿಹಾಸ ಇಲ್ಲ ಹಿಂದಿಂದವ್ರು ಆದ್ರು. ಈಗ ನೋಡಿ ನಮ್ಮ ಈ ನಾವೆಲ್ಲ ಇದ್ದೀವಿ ಹಿರಿಯರು ಎಷ್ಟೋ ಮಂದಿ ಜಾಗೀರ್ದಾರ್ ಅಂತಾರಾಗ್ಲಿ, ಕಾಗಲ್ಕರ ಅಂತಾರಾಗ್ಲಿ, ತಾಳಪತ್ರಿ ಅಂತೆಲ್ಲ ಕನ್ನಡ ಬಂದು ಜಯಪ್ರಕಾಶ್ ಕುಲಕರ್ಣಿ ಅಂತಾರಾಗ್ಲಿ ಕೆಲಸವ್ರು ಯಾರು ಬರೀತಾರೆ ಹೇಳ್ರಿ, ನಾವೆಲ್ಲ ಮರ್ತು ಹೋಗ್ತಾರ. ಸೊ ಅದಕ್ಕೆ ನಮ್ಮಲ್ಲಿ ಹಿರಿಯರ ಪತ್ರಕರ್ತರು ಯಾರ್ಯಾರಲ್ಲಿ ಆ ಥರ ಒಂದು ನಿಧಿ ಮಾಡಿ ಅವ್ರಿಗೊಂದು ಬುಕ್ ತರ ಒಂದು ಇತಿಹಾಸ ಒಂದು ಡೈರೆಕ್ಟ್ರಿ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಅದ. ಸೊ ಅದೊಂದು ಇತಿಹಾಸ ನಾವು ಅದೇ ಹೇಳ್ತೀವಲ್ಲ, ನಮ್ಮ ಬರೀ ಸಣ್ಣ ಪುಟ್ಟ ಕಿರಿಕಿರಿಗಳಾದಾಗ ನಮ್ಮನ್ನು ನಾವು ಮರಿಲತ್ತೀವಿ. ಅದ್ರೊಳಗೆ ಜಗಳ ಅವ ಹಂಗ ಇವ ಹಿಂಗ ದೊಡ್ಡವ ಸಣ್ಣವ ಬಿಟ್ಟು ಮಾಡಿದ್ವಿ. ಅದಕ್ಕೆ ದಯಮಾಡಿ ನೀವೆಲ್ಲ ಸಹಕಾರ ಇದ್ರೆ ಇನ್ನೂ ಹೆಚ್ಚಿನ ಕೆಲಸ ಮಾಡಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಇನ್ನೊಮ್ಮೆ ಎಲ್ಲ ಮತ ಬಾಂಧವರಿಗೆ ಎಲ್ಲ ಮಾಧ್ಯಮದವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತಕ್ಕೆ ತೆರಳಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಸಮಾಜದ ಮುಖಂಡರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ನೇತೃತ್ವದಲ್ಲಿ ಇಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಭವ್ಯ ಮೆರವಣಿಗೆ ನಡೆಸಲಾಯಿತು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆಯ ಪ್ರಯುಕ್ತ ಅಂಬಿಗರ ಚೌಡಯ್ಯನವರ ಭಾವಚಿತ್ರದ ಭವ್ಯ ಮೆರವಣಿಗೆಯು ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಕಲಬುರಗಿ ನಗರದ ನೆಹರೂಗಂಜ್ನಲ್ಲಿರುವ ನಗರೇಶ್ವರ ಬಾಲ ವಿಕಾಸ ಮಂದಿರದಿಂದ ಆರಂಭಗೊಂಡು ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಜಗತ್ ವೃತ್ತದ ಮೂಲಕ ಡಾಕ್ಟರ್ SM ಪಂಡಿತ್ ರಂಗಮಂದಿರದವರೆಗೆ ಭವ್ಯವಾಗಿ ಜರುಗಿತು. ನಮ್ಮ ಸಮಾಜದ ಒಕ್ಕೂರರ ಬೇಡಿಕೆಗೆ ಸ್ಪಂದಿಸಿ ಕರ್ನಾಟಕ ಸರ್ಕಾರ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ಸರ್ಕಾರದಿಂದಲೇ ಆಚರಣೆ ಮಾಡಿಸಬೇಕೆಂಬ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ತೆಗೆದುಕೊಂಡ ಮೇಲೆ ಸರ್ಕಾರ ಆದೇಶ ಆದ ಮೇಲೆ ನಾವು ನಿರಂತರವಾಗಿ ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇವತ್ತಿನ ದಿವಸ ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಇವತ್ತಿನ ದಿವಸ ಅಂಬಿಗರ ಚೌಡಯ್ಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.
ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಮಾಲಾರ್ಪಣೆ ಮೂಲಕ ಅಂಬಿಗರ ಚೌಡಯ್ಯನ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಅದೇ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಆಯಾ ಮಂತ್ರಿಗಳು ಕೂಡ ಚಾಲನೆ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಗುಲ್ಬರ್ಗದಲ್ಲಿ ಕೂಡ ಲೋಕಸಭಾ ಸದಸ್ಯರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರು, ಉಸ್ತುವಾರಿ ಮಂತ್ರಿಯಾದ ಪ್ರಿಯಾಂಕ್ ಖರ್ಗೆಯವರು, ಇನ್ನಿತರ ಎಲ್ಲ ಶಾಸಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಪಂಡಿತ ರಂಗಮಂದಿರ 2 ಗಂಟೆಗೆ ನಡೆಯುತ್ತಿದೆ. ನಮ್ಮ ಸುತ್ತಲ ಗುಲ್ಬರ್ಗ ಜಿಲ್ಲೆಯ ಸುತ್ತಲ ಎಲ್ಲ ಭಾಗಗಳಿಂದ ಆಯಾ ತಾಲೂಕದಲ್ಲಿ ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವ ಆಚರಣೆ ಮಾಡಿ ಗುಲ್ಬರ್ಗದಲ್ಲಿ ಬಂದು ಸೇರಿ ಪಂಡಿತ ರಂಗಮಂದಿರದಲ್ಲಿ ಭಾರೀ ಸಂಖ್ಯೆಯಲ್ಲಿ ನಮ್ಮ ಜನ ಸೇರಿ ಅಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ನಾವೆಲ್ಲ ಹಮ್ಮಿಕೊಳ್ಳಲಾಗಿದ್ದೇವೆ. ಸಮಾಜಕ್ಕೆ ಬೇಕು ಬೇಡಿಕೆಗಳು ಕೂಡ ನಮ್ಮ ಸಮಾಜದ ಗುರುಗಳು ನಾವೆಲ್ಲರೂ ಕೂಡಿ ಸಲ್ಲಿಸ್ತೇವೆ. ನಮ್ಮ ಸರ್ಕಾರ ಅಂಬಿಗರ ಚೌಡಯ್ಯ ಜಯಂತಿ ಕೂಡ ಸರ್ಕಾರದ ಮಟ್ಟದಿಂದ ಆಗಬೇಕಂತ ನಿರ್ಣಯ ಮಾಡಿದೆ ಮತ್ತು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಕೂಡ ಸರ್ಕಾರ ಮಾಡಿ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ನಮ್ಮ ಇನ್ನೊಂದು ST ಹೋರಾಟ ನಿರಂತರವಾಗಿ ಅದನ್ನು ಕೂಡ ಕೆಲವೇ ದಿನದಲ್ಲಿ ಪರಿಶಿಷ್ಟ ಪಂಗಡದಲ್ಲಿಯೂ ಕೂಡ ನಾವು ಸೇರಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ. ಎಲ್ಲ ಧರ್ಮದವರು ಕೂಡ ನಮಗೆ ಸಹಕರಿಸ್ತಾ ಇದ್ದಾರೆ. ಬೇರೆ ಜನರು ಮತ್ತು ಬೇರೆ ಸಮಾಜದ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ನಮ್ಮ ಸಮಾಜದ ಧರ್ಮಗುರುಗಳಾದಂಥ ಮಲ್ಲಪ್ಪ ಮುತ್ತಿನವರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ, ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಎಲ್ಲ ಮಾತಾಡ್ತಾರೆ. ವೀರ ಗಣಾಚಾರಿ ವಚನ ಸಾಹಿತ್ಯದ ಪಿತಾಮಹ ನಿಜಸರ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ಇವತ್ತು ಕಲಬುರಗಿ ನಗರದಲ್ಲಿ ತಿಪ್ಪಣ್ಣಪ್ಪ ಕಮಕನೂರು ಕೋಲಿ ಸಮಾಜದ ಹಿರಿಯ ಮುಖಂಡರು ಮತ್ತು ಈ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಎಂದಿನ ಹಾಗೆ ಮತ್ತು ಇತರ ಎಲ್ಲ ಸಮಾಜದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಸರ್ವ ಧರ್ಮಕ್ಕೂ ಒಪ್ಪುವಂಥ ಸಮನ್ವಯತೆಯ ಭಾವನೆಯನ್ನು ಬಿತ್ತುವಂಥ ಅಂಬಿಗರ ಚೌಡಯ್ಯನ ವಿಚಾರವನ್ನು ಚಿಂತನೆಯನ್ನು ನಾಡಿನಲ್ಲಿ ಬೆಳೆಯಲಿ ಅನ್ನುವಂಥ ಮನೋಭಾವವನ್ನು ಇಟ್ಟುಕೊಂಡು ಮಾಡುತ್ತಿರುವ ಈ ಜಯಂತ್ಯೋತ್ಸವವು ಇವತ್ತು ಜಿಲ್ಲೆಗಷ್ಟೇ ಅಲ್ಲ, ಕನ್ನಡ ನಾಡಿಗೆ, ಕನ್ನಡ ಸಂಸ್ಕೃತಿಗೆ, ಕನ್ನಡ ಸಾಹಿತ್ಯಕ್ಕೆ ಬೆಳಕನ್ನು ತರಲಿ ಅನ್ನುವಂಥ ವಿಚಾರವನ್ನು ಹೇಳುತ್ತಾ ಇವತ್ತು ಅನೇಕ ಮಠಾಧೀಶರು, ನಾಡಿನ ಮಠಾಧೀಶರು ಮತ್ತು ಗಣ್ಯಮಾನ್ಯರು ಮತ್ತು ಅನೇಕ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಅನೇಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯುವ ಜನತೆ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಈ ಕಾರ್ಯಕ್ರಮವು ಸರ್ವ ಜನಾಂಗಕ್ಕೂ ಏಳಿಗೆಯನ್ನು ತರಲಿ ಅನ್ನುವಂಥ ಶುಭಾಶೀರ್ವಾದವನ್ನು ಮಾಡುತ್ತಾ ಎಲ್ಲರಿಗೂ ಶುಭ ಆಗಲಿ ಎಂದು ಹಾರೈಸುತ್ತೇವೆ.
ನಂತರ ಮಧ್ಯಾಹ್ನ ನಡೆದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ತೊನಸನಹಳ್ಳಿ ಎಸ್ನ ಪೂಜ್ಯ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಅಲ್ಲಂಪ್ರಭು ಪೀಠಾಧಿಪತಿಗಳು ವಹಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವ ದತ್ತಾತ್ರೇಯ ಸಿ ಪಾಟೀಲ್ ರೇವರು ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರುವ ಬಸವರಾಜ್ ಬಿ ಮತ್ತಿಮಡು, ಜಿಲ್ಲಾ ಕೋಲಿ ಗಂಗಾಮತ ಸಮಾಜದ ಗೌರವಾಧ್ಯಕ್ಷರಾಗಿರುವ ತಿಪ್ಪಣ್ಣಪ್ಪ ಕಮಕ್ನೂರ್ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ನಿಜಶರಣ ಅಂಬೇಗರ ಚೌಡಯ್ಯ ಅಧ್ಯಯನ ಪೀಠದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಹಾಗೂ ಪ್ರಾಧ್ಯಾಪಕರಾಗಿರುವ ಡಾ ಎಸ್ ಟಿ ಪೋತಿ ಅವರು ವಿಶೇಷ ಉಪನ್ಯಾಸವನ್ನು ಮಂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಬುದಿಹಾಳ್, ಡಾ ಇಂದಿರಾ ಶಕ್ತಿ, ಬಸವರಾಜ್ ಹರ್ವಾಳ್, ರಮೇಶ್ ಪ್ಯಾರ್ಸಾಬಾದಿ, ಅವ್ವಣ್ಣ ಮ್ಯಾಕೇರಿ, ಶ್ಯಾಮರಾವ್ ಸುಲ್ತಾನ್ಪುರ್, ಅರ್ಜುನ್ ಜಮಾದಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲಾ ಜಾತ್ಯತೀತ ಜನತಾದಳ ಕಚೇರಿಯಲ್ಲಿ ಇಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 858ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಕಲಬುರಗಿ ನಗರದ ಜಿಲ್ಲಾ ಜಾತ್ಯತೀತ ಜನತಾದಳದ ಕಚೇರಿಯಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 858ನೇ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಂಕರ್ ಕಟ್ಟಿ ಸಂಗಾವಿ ಜಾತ್ಯತೀತ ಜನತಾದಳದ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇಂದು ನಿಜಶರಣ ಅಂಬಿಗರ ಚೌಡಯ್ಯನವರ 858ನೇ ಜಯಂತ್ಯೋತ್ಸವ ಈ ನಾಡಿನ ಜನತೆಗೆ ಶುಭ ಕೋರುತ್ತಾ, ಈ ಒಂದು ಚೌಡಯ್ಯನವರ 12ನೇ ಶತಮಾನದಲ್ಲಿ ಚೌಡಯ್ಯನವರ ವಚನ ಚಳವಳಿ ಮೂಲಕ ಅವರನ್ನು ಒಂದು ಜಾತ್ಯತೀತವಾಗಿ ಸುಮಾರು ಸಾವಿರಾರು ವಚನಗಳನ್ನ ಅವರು ಚೌಡಯ್ಯನವರು ಬರೀತಾರೆ. 12ನೇ ಶತಮಾನದ ಬಸವಣ್ಣವರ ಅನುಭವ ಮಂಟಪದಲ್ಲಿ ಅನೇಕ ವಚನಗಳನ್ನು ಬರೆದು ಈ ವ್ಯವಸ್ಥೆ, ಆ 12ನೇ ಶತಮಾನದಲ್ಲಿರುವಂತಹ ವ್ಯವಸ್ಥೆ, ಮೂಢನಂಬಿಕೆ, ಕಂದಾಚಾರ, ಜಾತೀಯತೆ ವಿರುದ್ಧ ಅವರ ಆ ವಚನಗಳ ಮೂಲಕ ಜನರಲ್ಲಿ ಜಾತಿಯನ್ನ ಕಿತ್ತೊಗೆಯುವಂತಹ ಹಲವಾರು ವಚನಗಳ ಮೂಲಕ ಈ ಸಮಾಜ ಸುಧಾರಣೆ ಮತ್ತು ಕೆಟ್ಟ ವ್ಯವಸ್ಥೆ ಬದಲಾವಣೆ ಮಾಡುವಲ್ಲಿ ಚೌಡಯ್ಯನವರ ವಚನಗಳು ಮಹತ್ವಪೂರ್ಣವನ್ನು ಪಡ್ಕೊಂಡಂತಹ ವಚನಗಳಾಗಿರ್ತವೆ. ಅದಕ್ಕೆ ಇವತ್ತಿನ ಕೂಡ ಅವತ್ತು 12ನೇ ಶತಮಾನದಲ್ಲಿ ಒಳ್ಳೆ ಕ್ರಾಂತಿಯನ್ನ ಮಾಡಿದಂತಹ ಹಲವಾರು ವಚನಗಳನ್ನು ಇವತ್ತಿನ ಕೂಡ ಸರ್ಕಾರ ಪ್ರಾಧಿಕಾರ ಮಾಡಿದೆ, ಚೌಡಯ್ಯನವರ ಪ್ರಾಧಿಕಾರ ಮಾಡಿದೆ, ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಪೀಠ ಮಾಡಿದೆ. ಇವೆಲ್ಲವೂ ಮಾಡೋದ್ರ ಜೊತೆಗೆ ಇನ್ನೂ ಹೆಚ್ಚೆಚ್ಚಿನ ಚೌಡಯ್ಯನವರ ವಚನಗಳನ್ನ ಇವತ್ತಿನ ಹೊರಗೆ ತರಬೇಕು. ಅವರ ವಚನಗಳು ಇಡೀ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಒಂದು ಅಧ್ಯಯನ ನಡೀಬೇಕು, ಚೌಡಯ್ಯನವರ ವಿಷಯಗಳ ಕುರಿತು ಅಧ್ಯಯನ ನಡೀಬೇಕು. ಅದಕ್ಕೆ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ಜಾತಿಗೆ ಸೀಮಿತವಾಗಿ ನೋಡಬಾರದು. ಅವರು ಇಡೀ ಮನುಕುಲದ ಬದಲಾವಣೆಗಾಗಿ, ಮನುಕುಲದ ಪರಿವರ್ತನೆಗಾಗಿ ಅವರ ವಚನಗಳು ಇವತ್ತು ಪ್ರಸ್ತುತ ಇದೆ. ಅದಕ್ಕೆ ನಿಜಶರಣ ಅಂಬಿಗರ ಚೌಡಯ್ಯನವರು ಕಾಯಕ ಜೀವಿಗಳು. ಅವರು ಕಾಯಕವೇ ಕೈಲಾಸ ಅಂತೇಳಿ ಅವರ ಜೀವನ ನಡೆಸಿದಂತವರು. ಅದಕ್ಕೆ ಇವತ್ತು ಇಡೀ ನಾಡಿನಾದ್ಯಂತ ಚೌಡಯ್ಯನವರ ಜಯಂತಿ ಅರ್ಥಪೂರ್ಣವಾಗಿ ಆಚರಣೆ ನಡೀತಾ ಇದೆ. ಈ ಜಯಂತಿ ಒಂದು ಶುಭಾಶಯಗಳು ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಶುಭಾಶಯ ಕೋರ್ತಾ ಇದ್ದೀವಿ ನಮ್ಮ ಜಾತ್ಯತೀತ ಜನತಾದಳ ಪರವಾಗಿ ಅಂತಕ್ಕಂಥ ಮಾತನ್ನು ಈ ಒಂದು ಜಯಂತಿಗೆ ಶುಭ ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ನ ಜಿಲ್ಲಾ ಕಾರ್ಯದರ್ಶಿಯಾಗಿರುವ ಶಂಕರ್ ಕಟ್ಟಿ ಸಂಗಾವಿ, ದೇವೇಗೌಡ ತೆಲ್ಲೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಷ್ಟು ಇಂದಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ.